ವೆಲ್ಕಮ್ ಟು ಟ್ಯೂಸ್ಡೇ ಮಿನಿ ವ್ಲಾಗ್. ನಾನು ದೋಸೆ ಹಿಟ್ಟಿಗೆ ಹಿಂದಿನ ದಿವಸನೇ 1 ಲೋಟ ಅಕ್ಕಿಗೆ ಅರ್ಧ ಲೋಟ ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ ಕಾಳು ಹಾಕಿ ಒಂದು 4ರಿಂದ 5 ಅವರ್ ಬರೋ ಥರ ನೆನೆಸಿಟ್ಟು, ಅದಾದಮೇಲೆ ನೈಟು ನಾನು ಇದನ್ನು ರುಬ್ಬಿಟ್ಟು ಮಾರ್ನಿಂಗ್ ಒಂದು 8:30 ಅಷ್ಟೊತ್ತಿಗೆ ಚೆಕ್ ಮಾಡಿದೆ ಇದು ಉಬ್ಬಿ ಬಂದಿದೆಯಾ ಅಂತ. ಪರ್ಫೆಕ್ಟಾಗಿ ಉಬ್ಬಿ ಬಂದಿತ್ತು. ಸೊ ಅದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕಿ ಕ್ಲೀನಾಗಿ ಒಂದು 4-5 ಟೈಮ್ಸು ನೀಟಾಗಿ ಮಿಕ್ಸ್ ಮಾಡಿದೆ. ಇದು ಪರ್ಫೆಕ್ಟಾಗಿ ರೆಡಿ ಆಗಿತ್ತು. ಸೊ ದೋಸೆ ಹಿಟ್ಟು ರೆಡಿ ಆದಮೇಲೆ ನಾನಿಲ್ಲಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಶುಂಠಿ, ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ, ಕಡಲೆಪಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಉಪ್ಪಾಕಿ ಕ್ಲೀನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರೋ ಚಟ್ನಿ ರೆಡಿ ಆಗುತ್ತೆ. ಸೊ ಚಟ್ನಿಗೆ ಸ್ವಲ್ಪ ಶುಂಠಿ ಹಾಕೋದ್ರಿಂದ ಟೇಸ್ಟ್